ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಿವಾನಂದ್ ಮತ್ತೆ ಹರೀಶ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಫೋಕಸ್ನ ಮಾಡ್ತಾರಂತ ಈ ಪುಣ್ಯಕ್ಷೇತ್ರ ನಿಜವಾಗ್ಲೂ ತುಂಬಾನೇ ವಿಶೇಷವಾಗಿದೆ. ಯಾಕಂದ್ರೆ ಈಗ ನಾವು ಭೇಟಿ ಆಗ್ತಾರಂತ ಈ ಒಂದು ಪುಣ್ಯಕ್ಷೇತ್ರ ಇರುವಂತ ಒಂದು ಊರ ಹೆಸರು ಏನಾಗಿದೆ, ಆ ದೇವರ ಹೆಸರು ಕೂಡ ಅದೇ ಆಗಿದೆ. ನಾವು ತುಂಬಾನೇ ಕಡಿಮೆ ಕೇಳಿರ್ತೀವಿ ಈ ರೀತಿಯಾಗಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಫೋಕಸ್ನ ಮಾಡ್ತಾ ಇರುವಂತ ಈ ಒಂದು ಪುಣ್ಯಕ್ಷೇತ್ರ ನಮ್ಮ ಕರ್ನಾಟಕದ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಅಂಕನಾಥಪುರದಲ್ಲಿ ಇರುವಂತ ಶ್ರೀ ಅಂಕನಾಥೇಶ್ವರ ದೇವಸ್ಥಾನ. ಹಾಗಾದ್ರೆ ಅಂಕನಾಥೇಶ್ವರ ದೇವಸ್ಥಾನ ಎಲ್ಲಿದೆ, ಹೇಗಿದೆ, ಮತ್ತೆ ಈ ದೇವಸ್ಥಾನದಲ್ಲಿ ನೆಲೆಸಿರುವಂತ ಶ್ರೀ ಅಂಕನಾಥೇಶ್ವರ ಸ್ವಾಮಿಯ ಶಕ್ತಿ ಮತ್ತು ಮಹಿಮೆಗಳೇನು ಅನ್ನೋದರ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗೋದಿರುತ್ತೆ. ಹಾಗಾಗಿ ಯಾರು ಕೂಡ ವಿಡಿಯೋನ ಸ್ಕಿಪ್ ನ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿದ್ರೆ ಈ ದೇವಸ್ಥಾನ ಎಲ್ಲಿದೆ, ಹೇಗಿದೆ, ಮತ್ತೆ ಇದರ ವಿಶೇಷತೆಗಳೇನು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ನೀವು ತಿಳ್ಕೊಳ್ಬಹುದು. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನೆಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಮರೆಯದೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇದೇ ರೀತಿಯ ಹೊಸ ಹೊಸ ದೇವಸ್ಥಾನಗಳ ಸಂಪೂರ್ಣ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ನ ಸೆಟ್ ಮಾಡ್ಕೊಳ್ಳಿ. ಹಾಗೇನಾಗುತ್ತೆ, ನಾವು ಅಪ್ಲೋಡ್ ಮಾಡುವಂತ ಪ್ರತಿಯೊಂದು ಹೊಸ ಹೊಸ ದೇವಸ್ಥಾನಗಳ ನೋಟಿಫಿಕೇಶನ್ ನಿಮ್ಗೆ ಬರ್ತಾ ಇರುತ್ತೆ. ಬನ್ನಿ ಹಾಗಾದ್ರೆ ಈ ವಿಡಿಯೋನ ಶುರು ಮಾಡೋಣ.
ಮದ್ದೂರು ತಾಲೂಕು ಅಂಕನಾಥಪುರ ಗ್ರಾಮ ಶ್ರೀ ಅಂಕನಾಥೇಶ್ವರ ಸ್ವಾಮಿ ಸನ್ನಿಧಿ ಇದು. ಈ ದೇವಾಲಯಕ್ಕೆ ಚೋಳರ ಕಾಲದ ಐತಿಹಾಸಿಕ ಅದ. ಇದು ಹಿಂದೆ ಹಳೆ ದೇವಸ್ಥಾನ, ಮೂಲ ದೇವಸ್ಥಾನ ಚೋಳರು ಕಟ್ಟಿದ್ದು ಅಂತ ಐತಿಹ್ಯದಲ್ಲಿದೆ. ಇದು ಮುಜರಾಯಿ ಇಲಾಖೆಗೂ ಸಂಬಂಧಪಟ್ಟಂಥ ಗೌರ್ಮೆಂಟು ದೇವಸ್ಥಾನ. ಈ ದೇವಸ್ಥಾನ ಸುಮಾರು ಹಳೇದಾಗಿತ್ತು. ಈಗ ಒಂದು 8-9 ವರ್ಷದಲ್ಲಿ ಪ್ರಾರಂಭ ಮಾಡಿದ ಹೊಸ್ದಾಗಿ ಕಟ್ಟೋದಕ್ಕೆ. ಆಗ ಈಗ ಮುಗಿದು 5 ವರ್ಷ ಆಯಿತು. ಈ ದೇವಸ್ಥಾನ ಜೀರ್ಣೋದ್ಧಾರ ಎಲ್ಲ ಪೂರ್ಣ ಮುಗಿದು ಇಲ್ಲಿಗೆ 5 ವರ್ಷ ಆಯಿತು. ಈ ದೇವಸ್ಥಾನದಲ್ಲಿ ಜಾಸ್ತಿ ಬರೋರು ಭಕ್ತರು ಮಕ್ಕಳು ಇಲ್ಲ ಅನ್ನೋರು ಇಲ್ಲಿ ಬಂದು ಪೂಜೆ ಮಾಡಿದ್ರೆ ಮಕ್ಕಳಾಗ್ತವೆ ಅನ್ನೋದು ಭಾರಿ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ನಡೀತಾ ಇದೆ. ಯಾಕೆಂದರೆ ಪ್ರತಿ ಶಿವರಾತ್ರಿ ಹಬ್ಬದಲ್ಲಿ ಇಲ್ಲಿ ಸುಮಾರು ಒಂದು 5,000 ಜನ ಅನ್ನದಾನ ನಡೀತದೆ ಇಲ್ಲಿ. ಆಗ ಬರುವಂಥ ಜನ ಇಲ್ಲಿ ಸ್ವೀಟ್ ಮಾಡ್ತಾರೆ. ಏನಕ್ಕೆ ಮಾಡಿದ್ರಿ ಅಂದರೆ, ನಾವು ಮಕ್ಕಳಿರಲಿಲ್ಲ, ಆ ಮಕ್ಕಳಿಗೆ ಅರ್ಕೆ ಮಾಡ್ಕೊಂಡಿದ್ದೋ, ಅದರಿಂದ ನಮಗೆ ಒಳ್ಳೆಯದಾಯಿತು ಅಂದ್ಬಿಟ್ಟು ಆ ಸ್ವೀಟೇ ಯಾರೂ ತಿನ್ನೋಕ್ಕಾಗೋದಿಲ್ಲ. ಪ್ರತಿಯೊಬ್ಬರೂ ಒಬ್ಬೊಬ್ರಿಗೆ 2 kg 3 kg ಮೇಲೆ ಸ್ವೀಟ್ ಬೀಳ್ತದೆ 5,000 ಜನಕ್ಕೂ. ಆ ಥರ ಜನಗಳು, ಭಕ್ತಾದಿಗಳು ಈ ದೇವ್ರ ಮೇಲೆ ಕೃಪೆ ಇಟ್ಕೊಂಡು ಈ ದೇವರ ಕೃಪೆ ಆಶೀರ್ವಾದದಿಂದ ಪಡೆದಂಥ ಲಾಭಕ್ಕೆ ಇಲ್ಲಿ ಬಂದು ಸೇವೆ ಮಾಡ್ತಾರೆ. ಇದಕ್ಕೆ ಹಿಂದಿನಿಂದವೇ ಚಾರಿತ್ರಿಕ ಐತಿಹ್ಯ ಉಳ್ಳದು. ಈ ದೇವಸ್ಥಾನಕ್ಕೆ ಅಂಕನಾಥೇಶ್ವರ, ಅಂಕನಾಥಪುರ ಈ ಥರ ದೇವಸ್ಥಾನ ಎಲ್ಲೂ ಇಲ್ವಂತೆ. ಅಂಕನಾಥೇಶ್ವರ ಅಂತ ಬೇರೆ ಕಡೆವೇ, ಆದರೆ ಈ ದೇವರು ಮತ್ತು ಊರಿನ ಹೆಸರು ಎಲ್ಲೂ ಇಲ್ಲ. ಇದೇ ಒಂದೇ ಒಂದು ಇರೋದು ಅಂತ ನಮ್ಮ ಹಿರಿಯರು ಮುತ್ತಾತರ ಕಾಲದಿಂದ ಹೇಳ್ಕೊಬರ್ತಾ ಇದ್ದಾರೆ. ಮತ್ತು ಈ ದೇವಸ್ಥಾನಕ್ಕೆ ನಮ್ಮೂರ ಇಂಜಿನಿಯರ್ ಅವರು ಬೆಂಗಳೂರಿನಲ್ಲಿದ್ದಾರೆ, ಕೃಷ್ಣಪ್ಪ ಅಂತ. ಅವರು ಪ್ರಮುಖವಾಗಿ ಇಲ್ಲಿ ನಿಂತ್ಕೊಂಡು ಎಲ್ಲರನ್ನೂ ಒಗ್ಗೂಡಿ ಈ ದೇವಸ್ಥಾನ ಕಟ್ಟಲು ಪ್ರಾರಂಭ ಮಾಡಿದ್ರು. ಸುಮಾರು 4 ವರ್ಷಗಳ ಕನ್ಸ್ಟ್ರಕ್ಷನ್ ನಡೀತು. ಅದು ಈಗ ಪೂರ್ಣ ಆಗಿ ಒಂದು 5 ವರ್ಷ ಆಗಿದೆ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಯೂಟ್ಯೂಬ್ ಚಾನಲ್ನವ್ರಿಗೂ ಕೂಡ ನಮ್ಮ ಅಂಕನಾಥೇಶ್ವರ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಕ್ತಾಯ ಮಾಡ್ತಾಯಿದ್ದೆ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಆತ್ಕೂರು ಹೋಬಳಿ ಅಂಕನಾಥಪುರದ ಗ್ರಾಮದ ಈ ದೇವಸ್ಥಾನದ ಟ್ರಸ್ಟಿ ನಾನು. ಈ ದೇವಸ್ಥಾನ ಸುಮಾರು ಚೋಳರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ದೇವಸ್ಥಾನ. ಸುಮಾರು 800 ವರ್ಷಗಳ ಹಿಂದಿನ ಇತಿಹಾಸ ಉಳ್ಳಿರ್ತಕ್ಕಂಥ ದೇವಸ್ಥಾನ. ತುಂಬ ಶಿಥಿಲಾವಸ್ಥೆಯಲ್ಲಿದ್ದಂಥ ಸಂದರ್ಭದಲ್ಲಿ ಊರಿನ ಜನರೆಲ್ಲ ಒಂದು ಕಡೆ ಸೇರಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡಬೇಕು ಅಂತೇಳಿ ಕ್ರಮ ಕೈಗೊಂಡು ಸುಮಾರು ಒಂದು 5-6 ವರ್ಷಗಳ ಕಾಲ ಈ ಕಲ್ಲು ಕೆತ್ತನೆ ಕಾರ್ಯ ಆಗ್ಬೋದು, ಈ ದೇವಸ್ಥಾನದ ಕೆಲಸಗಳು ನಡೀತು. ತಮಿಳುನಾಡಿನ ಶಿಲ್ಪಿಗಳಿಂದ ನಾವು ಈ ದೇವಸ್ಥಾನದ ಕಲ್ಲನ್ನು ಕೆತ್ತನೆ ಮಾಡಿಸಿ ದೇವಸ್ಥಾನ ನಿರ್ಮಾಣ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು ಒಂದು 5-6 ವರ್ಷಗಳ ಕಾಲ ದೇವಸ್ಥಾನ ನಡೀತು. ಯಾವುದೇ ಒಬ್ಬ ಸುಮಾರು 1000 ಜನ ಇಲ್ಲಿ ಕೆಲಸ ಕಾರ್ಯಗಳನ್ನ ಮಾಡಿದಂಥ ಜನರಿದ್ದಾರೆ. ಊರಿನವ್ರಾಗ್ಬೋದು, ಆಮೇಲೆ ಕೆತ್ತನೆ ಕೆಲಸದವ್ರಾಗ್ಬೋದು, ಇಲ್ಲಿ ಮರದ ಕೆಲಸದವ್ರಾಗ್ಬೋದು. ಈ ಸಾಕಷ್ಟು ಕೆಲಸ ಮಾಡಿರ್ತಕ್ಕಂಥ ಜನ 5-6 ವರ್ಷಗಳ ಕಾಲದಲ್ಲಿ ಇಲ್ಲಿ ಈ ದೇವಸ್ಥಾನ ತುಂಬ ಜವಾಬ್ದಾರಿ ತೊಗೊಂಡು ನನ್ನ ಹಿಂದೆ ನಿಂತಿರ್ತಕ್ಕಂಥ ಸ್ನೇಹಿತರು ರಾಜಣ್ಣ ಆಗ್ಬೋದು, ಇನ್ನೊಬ್ಬರು ರಾಜಣ್ಣ ಅಂತವ್ರೆ, ಅವರೆಲ್ಲರೂ ಸೇರಿ ನಮ್ಮ ಸ್ನೇಹಿತರು ಹೇಳಿದಾಗೆ ಇಂಜಿನಿಯರ್ ಕೃಷ್ಣಪ್ಪನವರ ನೇತೃತ್ವದಲ್ಲಿ ನಿರ್ಮಾಣ ಮಾಡಿದಂಥ ದೇವಸ್ಥಾನ. ಆ 5 ವರ್ಷಗಳ ಅವಧಿನಲ್ಲಿ ಒಬ್ರಿಗೂ ಕೂಡ ಎಲ್ಲೂ ಕೂಡ ಒಂದು ಸಣ್ಣ ಏಟು ಕೂಡ ಆಗಲಿಲ್ಲ. ಅಷ್ಟೊಂದು ನೀಟಾಗಿ ಶಿಸ್ತಾಗಿ ಮಾಡಿದಂಥ ದೇವಸ್ಥಾನ. ಈ ಭಗವಂತನ ಕೃಪೆ ಅಷ್ಟೊಂದಿದೆ. ಹಾಗಾಗಿ ತುಂಬ ಶ್ರೇಷ್ಠವಾದ ದೇವಸ್ಥಾನ. ಅನೇಕ ಭಕ್ತಾದಿಗಳನ್ನ ಉಳ್ಳಿರ್ತಕ್ಕಂಥ ದೇವಸ್ಥಾನ. ಭಕ್ತಾದಿಗಳು ಸಾಕಷ್ಟು ಜನ ಪ್ರತಿ ಸೋಮವಾರ ಇಲ್ಲಿ ಪೂಜೆ ನಡೀತದೆ. ಪೂಜೆ ನಡೆದಂಥ ಸಂದರ್ಭದಲ್ಲಿ ಅನೇಕ ಊರುಗಳಿಂದ ಭಕ್ತಾದಿಗಳು ಬರ್ತಾರೆ. ಅನೇಕ ಜನರು ಕೂಡ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಕಾರಣ ಏನು ಅಂತಂತಂದರೆ ಎಲ್ಲ ಇಷ್ಟಾರ್ಥಗಳು ಈಡೇರ್ತವೆ. ಈ ಭಗವಂತನ ನಂಬಿರ್ತಕ್ಕಂಥವ್ರು ಯಾರೂ ಕೂಡ ಕೆಟ್ಟಿಲ್ಲ. ಈ ದೇವಸ್ಥಾನದ ಮುಖಾಂತರ ಬಂದು ಭಗವಂತನಿಗೆ ಏನಾದರೂ ಅರ್ಕೆ ಮಾಡಿಕೊಂಡ್ರೆ ಆ ಕಾರ್ಯ ಸಿದ್ಧಿ ಆಗ್ತದೆ ಅಂತಕ್ಕಂಥ ಪದ್ಧತಿನ ಸುಮಾರು ವರ್ಷಗಳಿಂದ ಭಕ್ತಾದಿಗಳು ಹಾಗೆ ಇಟ್ಕೊಂಡಿದ್ದಾರೆ. ಹಾಗಾಗಿ ನಾನು ಕೂಡ ಹೇಳ್ತಕ್ಕಂಥ ವಿಷಯನೇ, ಈ ದೇವ್ರನ್ನ ನಂಬ್ಕೊಂಡಿರ್ತಕ್ಕಂಥವ್ರು ಯಾರಿಗೂ ಕೂಡ ತೊಂದರೆ ಆಗಿಲ್ಲ. ನಾವು ವೈಯಕ್ತಿಕವಾಗಿ ನನಗೆ ಹೇಳೋದಾದರೆ, ನಾನು ಈ ದೇವಸ್ಥಾನದ ಒಂದು ಅಪರಿಮಿತ ಭಕ್ತ. ನಾನು ಈ ದೇವಸ್ಥಾನ ನಾನೇನು ಅಂದ್ಕೊಂಡಿದ್ದೀನೋ ನನ್ನ ಕಾರ್ಯಗಳು ಸಾಮಾನ್ಯವಾಗಿ ನಾನು ಅಂದ್ಕೊಂಡಿರ್ತಕ್ಕಂಥ ಕಾರ್ಯಗಳೆಲ್ಲ ಕೂಡ ಸಕ್ಸಸ್ ಆಗಿದೆ. ಈ ಭಗವಂತನ ಕೃಪೆಯಿಂದ ನಾವು ಕೂಡ ಆರೋಗ್ಯವಾಗಿ ಸೌಖ್ಯವಾಗಿದ್ದೀವಿ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಈ ಭಗವಂತನ ನಂಬ್ಕೊಂಡು ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಒಳ್ಳೆಯದಾಗಿದೆ. ಏನು ಯೂಟ್ಯೂಬ್ ಚಾನಲ್ನವರು ಈ ದೇವಸ್ಥಾನ ಪ್ರಸಾರ ಮಾಡಬೇಕು ಅಂತೇಳಿ ನಮ್ಮ ಸ್ನೇಹಿತರು ಬಂದಿದ್ದಾರೋ, ಈ ಭಗವಂತನ ಕೃಪೆಗೆ ಅವರು ಕೂಡ ಪಾತ್ರರಾಗಿದ್ದಾರೆ ಅಂತಕ್ಕಂಥ ನಂಬಿಕೆ ನಂದು. ಹಾಗಾಗಿ ದೇವರು ಅವ್ರಿಗೂ ಕೂಡ ಒಳ್ಳೇದು ಮಾಡಲಿ.
ಭಗವಂತ ಇಲ್ಲಿ ಇರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೇನು ಅವ್ರನ್ನ ಕಾಪಾಡ್ಕೊಂಡು ಬಂದಿದ್ದಾನೋ ಹಾಗೆ ಭಗವಂತ ಮುಂದಿನ ದಿನಗಳಲ್ಲೂ ಕೂಡ ನಮ್ಮೆಲ್ಲರಿಗೂ ಕೂಡ ಸೌಖ್ಯ ಸಂತೋಷ ಕೊಡಲಿ ಹಾಗೆ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡಿಕೊಂಡು ಈ ಯೂಟ್ಯೂಬ್ ಚಾನಲ್ನವ್ರಿಗೆ ನನ್ನ ವಿಶೇಷವಾದ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ನಮಸ್ಕಾರ. ನಮಸ್ಕಾರ. ನಮ್ಮ ಹೆಸರು ರಮಾದೇವಿ. ನಾವು ಬೆಂಗಳೂರಲ್ಲಿದ್ದೀವಿ. ಇಲ್ಲಿ ನಮ್ಮ ಮನೆ ದೇವರು ಅಂಕನಾಥೇಶ್ವರ, ಅಂಕನಾಥಪುರದಲ್ಲದೆ. ನಾವು 15 ವರ್ಷ ಆಯ್ತು, 15 ವರ್ಷದಿಂದ ಬರ್ತಾಯಿದ್ದೀವಿ. ನಮಗಂತೂ ನಾವೇನು ಅಂದ್ಕೊಂಡಿದ್ದೀವಿ ಎಲ್ಲ ಆಗದೆ. ನಮ್ಮ ಮನಸ್ಸಿಗೆ ನಾವು ಈ ದೇವ್ರು ಬಿಟ್ಟು ಬೇರೆ ಎಲ್ಲೂ ಹೋಗಲ್ಲ. ನಮ್ಮ ಮನೆ ದೇವರೇ ನಮಗೆ ಗಟ್ಟಿ. ತುಂಬ ಜನ ನಂಬಿಕೆ ಇಕ್ಕವ್ರೆ. ಇದನ್ನು ಅಂದ್ಕೊಂಡಿದ್ದು ಎಲ್ಲ ಕೂಡ ಆಗುತ್ತೆ. ನಮಗೂ ಆಗಿದೆ, ಭಕ್ತಾದಿಗಳ್ಗೆ ಎಲ್ರಿಗೂ ಆಗಿದೆ. ಶಿವರಾತ್ರಿ ಹಬ್ಬದಲ್ಲಿ ಪರ ಮಾಡ್ತಾರೆ, ವಿಶೇಷವಾದ ಪೂಜೆಗಳು ನಡೆಯುತ್ತೆ. ಆವಾಗವಾಗ ಇಲ್ಲಿ ಅನುದಾನ ನಡೆಯುತ್ತೆ, ಸೋಮವಾರ ಎಲ್ಲ. ತುಂಬ ನಂಬಿಕೆ ಇದೆ ಈ ದೇವ್ರಿಗೆ. ನಮ್ಮ ಮನೆ ದೇವರು ಇದು, ನಾವು ತುಂಬ ನಂಬಿದ್ದೀವಿ. ಎಲ್ಲರಿಗೂ ನಮಸ್ತೆ. ನಮ್ಮ ಹೆಸರು ಪ್ರಕಾಶ್ ಅಂತ ಹೇಳ್ಬಿಟ್ಟು ಹಳೇಹಳ್ಳಿಯಿಂದ ಅರ್ಚಕರಾಗಿ, ಅಂಕನಾಥೇಶ್ವರ ದೇವಸ್ಥಾನದ ಅರ್ಚಕರಾಗಿ ನಾವು ಇಲ್ಲಿಗೆ ಬರ್ತಾಯಿದ್ದೀವಿ. 4 ತಲೆಮಾರಿನಿಂದ ಇಲ್ಲಿ ನಾವು ನಮ್ಮ ವಂಶಸ್ಥರು ಪೂಜೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಈಗ ಐದನೇ ತಲೆಮಾರು ಅಂತ ನನ್ನ ಮಗ ಇನ್ನು ಪೂಜೆ ಬರ್ತಾನೆ. ಹಾಗಾಗಿ ನಮ್ಮ ಅಂಕನಾಥೇಶ್ವರ ದೇವಸ್ಥಾನ, ಅಂಕನಾಥೇಶ್ವರ ಅಂತ ಅಂದರೆ ಅಂಕ ಅಂದರೆ ಒಂದು, ನಾಥ ಅಂದರೆ ಒಡೆಯ ಎಂಬಂಥ ಅರ್ಥ. ಅದಕ್ಕೋಸ್ಕರ ಅಂಕನಾಥೇಶ್ವರ ಇಲ್ಲಿ ನಾನು ಒಬ್ಬನೇ ಇರಬೇಕು ಅನ್ನೋ ಅರ್ಥಕ್ಕೆ ಅಂಕನಾಥೇಶ್ವರ ಅಂತ ಹೇಳ್ಬಿಟ್ಟು ಕರೆಸ್ಕೊಂಡಿದ್ದಾರೆ. ಆದ್ದರಿಂದ ಇಲ್ಲಿ ಈ ಅಂಕನಾಥೇಶ್ವರ ಬಿಟ್ಟರೆ ಈ ಅಂಕನಾಥಪುರದಲ್ಲಿ ಬೇರೆ ಯಾವ ದೇವತೆಗಳು ಕೂಡ ಸಹ ಇಲ್ಲಿ ಇಲ್ಲ. ಹಾಗಾಗಿ ಅಂಕನಾಥೇಶ್ವರನ ಎಡಭಾಗಕ್ಕೆ ಬಂದಾಗ ಬಂಡಹಳ್ಳಿ ಮಾರಿಕಾಂಬಾ ದೇವಿ ಅಂದರೆ ಪಾರ್ವತಿ ದೇವಿ ಇದ್ದಾರೆ. ಅಂಕನಾಥೇಶ್ವರನ ಬಲಭಾಗಕ್ಕೆ ಹಿರಿಯಮ್ಮ ಇದ್ದಾರೆ ಹೆಬ್ಬರಳಲ್ಲಿ. ಹಾಗಾಗಿ ಅಂಕನಾಥೇಶ್ವರನ ಆಗ್ನೇಯ ಭಾಗದಲ್ಲಿ ಅಂಕನಾಥೇಶ್ವರನ ಅಪದ್ಬಾಂಧವ ಅಂತ ಹೇಳಿದ್ರೆ ಅರ್ಧ ಶಿವನೇ ಅಂತ ಹೇಳಿದ್ರೆ ಸಾಲದು. ನಂದಿ ಬಸವೇಶ್ವರ ಇದ್ದಾರೆ. ಹಾಗಾಗಿ ಇಲ್ಲಿ 3 ಕ್ಷೇತ್ರದಲ್ಲಿ ಭಾಳ ಪ್ರಾಮುಖ್ಯತೆ ಇದೆ. ಇಲ್ಲಿ ಅಂಕನಾಥೇಶ್ವರನಿಗೆ ಏನಾಗಿದೆ ಅಂತಂದರೆ ಭಾಳ ಹೆಸರುವಾಸಿಯಾಗಿದೆ. ಇದು ಮುಜರಾಯಿ ಇಲಾಖೆಯ ಸಿ ವರ್ಗದ ದೇವಸ್ಥಾನ ಆಗಿದೆ. ಇಲ್ಲಿ ಬೇಕಾದಷ್ಟು ಭಕ್ತಾದಿಗಳು ಬಂದು ಪೂಜೆಯನ್ನು ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಹಾಗೂ ಕೂಡ ಈ ಭಕ್ತಾದಿಗಳು ಕೂಡ ಅಂಕನಾಥೇಶ್ವರನಿಗೆ ಬೇಕಾದಷ್ಟು ಜನ ಇದ್ದಾರೆ. ಆವಾಗವಾಗ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಮತ್ತು ಪ್ರತಿ ಯಾವಾಗ ಡಿಸೆಂಬರ್ ತಿಂಗಳು, ಈ ಧನುರ್ಮಾಸ ತಿಂಗಳು ಅಂದ್ಬಿಟ್ರೆ ಬಾಕಿ ತಿಂಗಳಲ್ಲೆಲ್ಲ ಅನ್ನ ಸಂತರ್ಪಣೆಗಳು, ಪರಗಳು, ಅಭಿಷೇಕ ಪೂಜೆಗಳು, ರುದ್ರಾಭಿಷೇಕಗಳು, ಪ್ರತಿಯೊಂದು ಪೂಜೆಗಳು ಕೂಡ ನಡೀತಾ ಇರ್ತವೆ. ಮತ್ತು ಈ ಅಂಕನಾಥೇಶ್ವರನ ವಿಶೇಷ ಏನು ಅಂದರೆ ಇಲ್ಲಿ ಅಂಕನಾಥೇಶ್ವರ ಬಂದು ಮೂಲ ದೇವರು ಅಂಕನಾಥೇಶ್ವರ, ಇಲ್ಲೇ ಉದ್ಭವ ಆಗಿ ಇಲ್ಲೇ ಬೆಳೆದಿರ್ತಕ್ಕಂಥ ಅಂಕನಾಥೇಶ್ವರ. ಇನ್ನೊಂದು ಅಂಕನಾಥೇಶ್ವರ ಬಂದು ತಗಡೂರು ಅಂಕನಾಥೇಶ್ವರ. ಆ ಅಂಕನಾಥೇಶ್ವರನ ಬೇರೆ ಕಡೆ ಎಲ್ಲ ಗದ್ಗೆ ಮಾಡಿ ಇಟ್ಕೊಂಡಿದ್ದಾರೆ. ಹಾಗೆ ಪೂಜೆ ಮಾಡಿಕೊಂಡು ಅಲ್ಲಿ ಇದು ಮಾಡಿದ್ದಾರೆ. ಇಲ್ಲಿ ಈ ಅಂಕನಾಥೇಶ್ವರ ಇಲ್ಲೇ ಉದ್ಭವ ಆಗಿ ಬೆಳೆದಿರ್ತಕ್ಕಂಥವನು. ಈ ಅಂಕನಾಥೇಶ್ವರನಿಗೆ ಚೋಳರ ಕಾಲದಲ್ಲಿ ದೇವಸ್ಥಾನನ ನಿರ್ಮಾಣ ಮಾಡಿ ಅಲ್ಲಿಂದ ಇಲ್ಲಿವರೆಗೂ ಪೂಜೆನ ನಾವೇ ಕೂಡ ಮಾಡ್ಕೊಂಡು ಬಂದಿದ್ದೀವಿ. ಭಕ್ತಾದಿಗಳು ಹಿಂದಿನಿಂದಲೂ ಕೂಡ ಅವನ್ನ ನಂಬ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಬೇಕಾದಷ್ಟು ಅನುಕೂಲ ಆಗಿದೆ. ಅಂಕನಾಥೇಶ್ವರ ಮೂಲ ವಿಗ್ರಹ ತುಂಬ ಚಿಕ್ಕದಾಗಿ ಅಂತಂದರೆ 4 ಕಾಲು ಅಡಿ ಉದ್ದವಿದ್ದು ಅದು ಬಾಲಲಿಂಗವೂ ಆಗಿದೆ. ಆ ಬಾಲಲಿಂಗವೂ ಆಗಿ ಮತ್ತು ಮೇಲ್ಗಡೆ ಅರ್ಧ ಅಡಿ ಲಿಂಗು ಇತ್ತು ಆಗಿನ ಕಾಲದ ಲಿಂಗು. ಈಗ 6 ವರ್ಷದಿಂದ ಈಚೆಗೆ ಈ ಅಂಕನಾಥೇಶ್ವರನ ಹೊಸದಾಗಿ ನೂತನವಾಗಿ ಜೀರ್ಣೋದ್ಧಾರ ಮಾಡಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ನಮ್ಮ ಅಂಕನಾಪುರದ ಗ್ರಾಮಸ್ಥರು ಮತ್ತು ಭಕ್ತಾದಿಗಳು. ಹಾಗಾಗಿ ಈ ಅಂಕನಾಥೇಶ್ವರ ಏನು ಇವನ ಮಹಿಮೆ ಅಂತಂದರೆ ನಂಬ್ಕೊಂಡು ಬಂದಿರತಕ್ಕಂಥವ್ರಿಗೆ ಸಂತಾನ ಇಲ್ದಿದ್ದಂಥವ್ರಿಗೆ ಅರ್ಕೆ ಮಾಡ್ಕೊಂಡು ಹೋದರೆ ನಮಗೆ ಸಂತಾನ ಆದರೆ ಅನ್ನ ಸಂತರ್ಪಣೆಯನ್ನು ಮಾಡಿಸ್ತೀವಿ. ಮತ್ತು ಶಕ್ತಿ ಕಮ್ಮಿ ಇದ್ದರೆ ತುಪ್ಪದ ಕಜ್ಜಾಯ ಮತ್ತು ಪರಿನಲ್ಲಿ ಶಿವರಾತ್ರಿ ಪರಿನಲ್ಲಿ ಕಜ್ಜಾಯವನ್ನು ಮಾಡಿ ಹಾಕ್ತಕ್ಕಂಥದ್ದು ಮತ್ತು ಅವ್ರಿಗೆ ಕೈಲಾಗ್ತಕ್ಕಂಥದ್ದು ಸಿಹಿ ತಿಂಡಿಯನ್ನು ಹಂಚ್ತಕ್ಕಂಥದ್ದು ಮತ್ತು ಅಭಿಷೇಕ ಪೂಜೆ ಮಾಡ್ತಕ್ಕಂಥದ್ದು ಇದೆಲ್ಲವನ್ನು ಸಹ ನಮ್ಮ ಅಂಕನಾಥಪುರದಲ್ಲಿ ನಡ್ಕೊಂಡು ಬಂದಿದೆ. ಆದರೆ ಭಕ್ತಾದಿಗಳು ಎಲ್ಲ ರೀತಿ ಅದೇ ರೀತಿ ಕೋರಿಕೆಯನ್ನು ಕೋರ್ಕೊಂಡು ಹೋಗ್ತಕ್ಕಂಥ ಭಕ್ತಾದಿಗಳು ಅವ್ರಿಗೆ ಆಸೆ ಈಡೇರಿದಾಗ, ಅವರ ಅರ್ಕೆ ಈಡೇರಿದಾಗ ಮತ್ತು ಬಂದು ಎಲ್ಲ ಅರ್ಕೆನ ಸಲ್ಲಿಸ್ತಾರೆ. ಪ್ರಿಯವಾದದ್ದು ಅನ್ನ ಸಂತರ್ಪಣೆ ಮತ್ತು ತುಪ್ಪದ ಕಜ್ಜಾಯ. ಮತ್ತು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಬಂದಾಗೆಲ್ಲ ಅನ್ನ ಆಗ್ತಕ್ಕಂಥದ್ದು, ಅನ್ನ ಸಂತರ್ಪಣೆ ಅರ್ಥ ಮಾಡಿಕೊಂಡು ಇಲ್ಲಿ 100ರಿಂದ 200, 200ರಿಂದ 500 ಜನ ಅಥವಾ 1000 ಜನ ಅಲ್ಲಿವರೆಗೂ ಅನ್ನ ಸಂತರ್ಪಣೆ ಮಾಡ್ತಕ್ಕರೆ. ಮತ್ತು ಇಲ್ಲಿ ಏನಾಗಿದೆ ಅಂತಂದರೆ ಮದುವೆ ಕೂಡ ಹಿಂದಿನಿಂದ ಪೂರ್ವಕಾಲದಿಂದನೂ ಮದುವೆಗಳನ್ನ ಮಾಡ್ತಕ್ಕಂಥದ್ದು, ಇಲ್ಲಿ ಶುಭ ಕಾರ್ಯಗಳನ್ನ ಮಾಡ್ತಕ್ಕಂಥದ್ದು ಎಲ್ಲವೂ ಕೂಡ ಇಲ್ಲಿ ನಡ್ಕೊಂಡು ಬಂದಿದೆ. ಆದ್ದರಿಂದ ಇಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಕೋರಿಕೆಯನ್ನು ಈಡೇರಿಸ್ಕೊಂಡು ಹೋಗ್ತಕ್ಕಂಥದ್ದು ಇಲ್ಲಿ ರೂಢಿಯಾಗಿದೆ.
ಆದ್ದರಿಂದ ಈ ಭಕ್ತಾದಿಗಳು ಈ ಅಂಕನಾಥೇಶ್ವರನ ಸನ್ನಿಧಿಗೆ ಬಂದು ತಾವೊಂದು ಸಾರಿ ದರ್ಶನ ಮಾಡಿಕೊಂಡು, ಹಾಗೆ ನಂದಿ ಬಸಪ್ಪನ ದೇವಸ್ಥಾನಕ್ಕೆ ಬಂದರೆ ಅಲ್ಲಿ ನಂದಿ ಬಸವೇಶ್ವರನ ಆಶೀರ್ವಾದ ಪಡ್ಕೊಂಡು ಇಲ್ಲಿಗೆ ಬರ್ತಾರೆ. ಇಲ್ಲಿಂದ ಬಂದು ಅಂಕನಾಥೇಶ್ವರನ ಆಶೀರ್ವಾದ ಪಡ್ಕೊಂಡು ನಂದಿ ಬಸಪ್ಪನಿಗೆ ಹೋಗ್ತಾರೆ. ಇದೆಲ್ಲವನ್ನು ನೋಡ್ಕೊಂಡು ನಂಜುಂಡೇಶ್ವರಂಗೆ ಹೋಗ್ತಾರೆ. ಇಲ್ಲಿ ಬಂದು ಪಕ್ಕದಲ್ಲಿ ಹಿರಿಯಮ್ಮನ ದರ್ಶನ ಮಾಡ್ಕೊಂಡು ಹುಚ್ಚಮ್ಮನಿಗೆ ಹೋಗ್ತಾರೆ. ಮತ್ತು ಇಲ್ಲಿ ಬಂಡಳ್ಳಿ ಮಾರಿಕಾಂಬ ಪಾರ್ವತಮ್ಮ ದೇವಸ್ಥಾನ ನೋಡಿಕೊಂಡು ಅಲ್ಲೇ ಮುನೇಶ್ವರನ ದರ್ಶನ ಮಾಡಿಕೊಂಡು ಸಿದ್ಧಲಿಂಗೇಶ್ವರ ಕೂಡ ಇದ್ದಾರೆ, ಅಲ್ಲಿ ಸಿದ್ಧಲಿಂಗೇಶ್ವರನ ದರ್ಶನವನ್ನು ಸಹ ಗೊತ್ತಿರೋ ಮಾಡ್ಕೊಂಡು ಹೋಗ್ತಾರೆ. ಇಷ್ಟು ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ನಡೀತದೆ ಅಂತ ಹೇಳ್ತಾ ಇದ್ದೀನಿ. ಮತ್ತು ಈ ಗ್ರಾಮದಲ್ಲಿ ಕೂಡ ಎಲ್ಲರೂ ಕೂಡ ಈ ನಮ್ಮ ಅಂಕನಾಪುರ ಗ್ರಾಮದಲ್ಲಿ ಈ ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಭಾಳಷ್ಟು ಶ್ರಮಪಟ್ಟು ಭಕ್ತಾದಿಗಳ ಹತ್ರ ಎಲ್ಲ ದೇಣಿಯನ್ನು ಎತ್ತಿ ಎಲ್ಲ ಮಾಡಿ ನಮ್ಮ ಗ್ರಾಮಸ್ಥರುಗಳು, ಮುಖಂಡರುಗಳು ಮತ್ತು ಯುವಕರು ಸಹ ಇಲ್ಲಿ ಭಾಳ ಶ್ರದ್ಧೆ ವಹಿಸಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಇಲ್ಲಿಗೆ ಅನೇಕ ಗಣ್ಯ ವ್ಯಕ್ತಿಗಳು ಸಹ ಈ ದೇವಸ್ಥಾನದ ಪ್ರತಿಷ್ಠಾಪನೆ ದಿನ ಬಂದು ಈ ದೇವರ ದರ್ಶನವನ್ನು ಮಾಡ್ಕೊಂಡು ಹೋಗಿದ್ದಾರೆ. ಮುಖ್ಯಮಂತ್ರಿಗಳು ಸಹ ಬಂದು ಹೋಗಿದ್ದಾರೆ, ಕುಮಾರಸ್ವಾಮಿಯವರು ಮತ್ತು ಸಿದ್ಧಗಂಗೆ ಸ್ವಾಮಿಗಳು ಮತ್ತು ನಮ್ಮ ಚುಂಚನಗಿರಿ ಸ್ವಾಮಿಗಳು ಸಹ ಬಂದು ಹೋಗಿದ್ದಾರೆ, ಮತ್ತು ವೈದ್ಯನಾಥಪುರದ ಸ್ವಾಮಿಗಳು ಸಹ ಬಂದು ಹೋಗಿದ್ದಾರೆ. ಇಂಥ ಪವಿತ್ರವಾದ ದೇವಸ್ಥಾನಕ್ಕೆ ಎಲ್ಲರೂ ಸಹ ಒಂದೊಂದು ಸಾರಿ ಬಂದು ದರ್ಶನ ಮಾಡ್ಕೊಂಡು ಹೋದರೆ ನಿಮ್ಮೆಲ್ಲರಿಗೂ ಸಹ ಭಗವಂತ ನಿಮ್ಮ ಕೋರಿಕೆಯನ್ನು ಈಡೇರಿಸ್ತಾನೆ ಅಂತೇಳಿ ನನ್ನ 2 ಮಾತನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನೋಡೋದಲ್ಲ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ನ ಮಾಡಿ ತಿಳಿಸಿ. ಈ ಒಂದು ದೇವಸ್ಥಾನ ನಿಮ್ಗೆ ಹೇಗೆ ಅನಿಸ್ತು ಮತ್ತೆ ಈ ಒಂದು ದೇವಸ್ಥಾನದ ಸಂಪೂರ್ಣವಾದ ಮಾಹಿತಿ ನಿಮ್ಗೆ ಸಿಕ್ಕಿದೆ ಅಂತ ನಾನು ಅನ್ಕೊಳ್ತೀನಿ. ಈ ದೇವಸ್ಥಾನದ ಒಂದು ಗೂಗಲ್ ಮ್ಯಾಪ್ ಲೊಕೇಶನ್ ನಿಮ್ಗೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಪ್ರೊವೈಡ್ ಮಾಡಿದ್ರೆ ಅದ್ರಲ್ಲಿ ನೀವು ಕ್ಲಿಕ್ ಮಾಡೋದ್ರ ಮುಖಾಂತರ ಈ ದೇವಸ್ಥಾನ ನಿಮ್ಮ ಒಂದು ಪ್ಲೇಸ್ ಇಂದ ಎಷ್ಟು ದೂರ ಆಗುತ್ತೆ, ನೀವು ಅದಕ್ಕೆ ಯಾವ ರೀತಿಯಾಗಿ ಹೋಗ್ಬೇಕಂತನೂ ಕೂಡ ತುಂಬಾನೇ ಈಸಿಯಾಗಿ ಆ ಒಂದು ಗೂಗಲ್ ಮ್ಯಾಪ್ ಲೊಕೇಶನ್ ನ ಮುಖಾಂತರ ತಿಳ್ಕೊಳ್ಬಹುದು. ಹಾಗೆ ಪ್ರತಿಯೊಬ್ರು ಕೂಡ ಈ ಒಂದು ದೇವಸ್ಥಾನದ ವಿಡಿಯೋನ ಶೇರ್ನ ಮಾಡಿ ನಿಮ್ಮ ಒಂದು ಫ್ರೆಂಡ್ಸ್ಗೆ ಆಗಿರ್ಬೋದು, ರಿಲೇಟಿವ್ಸ್ಗೆ ಆಗಿರ್ಬೋದು, ಈ ಒಂದು ಕ್ಷೇತ್ರದ ಮಹಿಮೆಯನ್ನ ಅವರು ತಿಳ್ಕೊಳ್ಳೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸುಂದರವಾದ ಕ್ಷೇತ್ರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.